ನಮಸ್ಕಾರಗಳು ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಒಂದು ಅದ್ಭುತವಾದ ಮಾತಿದೆ ಆತ್ಮೀಯರೇ. ಯೋಗ್ಯರು ಯೋಗ್ಯ ಸ್ಥಾನವನ್ನು ಅಲಂಕರಿಸದಿದ್ದರೆ ಅಯೋಗ್ಯರು ಆ ಸ್ಥಾನವನ್ನು ಅಲಂಕರಿಸಿಬಿಡ್ತಾರೆ. ಯಾವಾಗ ನಾವು ಯೋಗ್ಯರಾದವರು ಕಂಫರ್ಟ್ ಝೋನಿಂದ ಹೊರಬರದೆ ತಮಗೆ ಸಿಕ್ಕಿದಂಥ ಅವಕಾಶಗಳನ್ನು ಬಿಟ್ಬಿಟ್ಟಾಗ ಆ ಜಾಗಕ್ಕೆ ಸಲ್ಲದೇ ಇರತಕ್ಕಂಥವರು ಅಂದರೆ ಅಯೋಗ್ಯರು ಬಂದು ಕೂತ್ಕೊಂಡ್ಬಿಡ್ತಾರೆ. ಆಗ ಅನಾಹುತಗಳು ಜಾಸ್ತಿ ಆಗ್ತವೆ. ಈ ಸಮಾಜದಲ್ಲಿ ಆಗಲಿ ಈ ಪ್ರಪಂಚದಲ್ಲಿ ಆಗಲಿ ಎಲ್ಲ ಕೆಟ್ಟ ನಡವಳಿಕೆಗಳಿಗೆ ಕೆಟ್ಟವರ ಗುಣಗಳು ಸ್ವಭಾವಗಳು ಎಷ್ಟು ಕಾರಣ ಆಗ್ತವೋ ಅಷ್ಟೇ ಒಳ್ಳೆಯವರ ನಿಷ್ಕ್ರಿಯತೆ ಕಾರಣ ಆಗುತ್ತೆ ಅಂತ ಮಹಾನ್ ಜ್ಞಾನಿಗಳು ತಿಳಿದವರು ಆಗಾಗ ಎಚ್ಚರಿಸ್ತಾನೇ ಇರ್ತಾರೆ. ನನ್ನ ಜೀವನದಲ್ಲೂ ನಾನು ಇದನ್ನು ಕಂಡುಕೊಂಡಿದ್ದೀನಿ. ಎಷ್ಟೋ ಸ್ಥಾನಗಳಿಗೆ ಅರ್ಹರಾದವರು ಅದು ಸಿಕ್ಕರೂ ಕೂಡ ತಾವು ಅದನ್ನು ತಿರಸ್ಕರಿಸ್ತಾರೆ. ಪರಿಣಾಮವಾಗಿ ಅಯೋಗ್ಯರು ಸಲ್ಲದಿದ್ದವರು ಬಂದು ಕೂತ್ಕೊಂಡು ಎಷ್ಟು ಬೇಕೋ ಅಷ್ಟು ಅನಾಹುತಗಳನ್ನ ಮಾಡಿರ್ತಾರೆ. ಇದಕ್ಕೆ 10 ಹಲವು ನಿದರ್ಶನಗಳನ್ನು ಕೊಡ್ಬೋದು. ನಾವು ನಮ್ಮ ಸುರಕ್ಷಿತ ವಲಯದಿಂದ ಹೊರಬಂದು ನಮಗೆ ಸಲ್ತಕ್ಕಂಥ ಸ್ಥಾನಗಳನ್ನು ಅಲಂಕರಿಸಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಪ್ರಯತ್ನಗಳನ್ನ ಮಾಡಬೇಕು ಗೆಳೆಯರೆ. ನಾವು ಹಲವಾರು ಜನ ಒಂದೊಂದು ಸಾರಿ ಹಿಮ್ಮೆಟ್ಬಿಡ್ತೀವಿ, ಸಿಕ್ಕಿದಂಥ ಅವಕಾಶಗಳನ್ನ ಬಿಟ್ಬಿಡ್ತೀವಿ. ಅದರಿಂದ ಬೇರೆಯವರ ಪಾಲಾಗುತ್ತೆ. ಅದು ಸಜ್ಜನರ ಪಾಲಾದರೆ ಭಾಳ ಸಂತೋಷ. ಅವರು ಕೂಡ ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡ್ತಾರೆ. ಆದರೆ ಕೆಲವರು ಆ ಸ್ಥಾನವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ಮೆರೀತಾರೆ. ಜೊತೆಗೆ ಅವರು ಯಾವಾಗ ವೈಯಕ್ತಿಕ ಹಿತಾಸಕ್ತಿಗಳನ್ನ ಮೆರೆದು ಆರ್ಥಿಕವಾಗಿ ಮತ್ತು ಇನ್ನಿತರ ವಿಭಾಗಗಳಲ್ಲಿ ಪ್ರಬಲರಾಗ್ತಾರೆ, ಅವರ ತಪ್ಪುಗಳನ್ನ ವಿರೋಧಿಸೋರು ಕೂಡ ಕಡಿಮೆ ಆಗಿಬಿಡ್ತಾರೆ. ಯಾಕೆಂದರೆ ಖಂಡಿತವಾದಿ ಲೋಕವಿರೋಧಿ ಅಂತ ಯಾರು ಲೋಕವಿರೋಧಿ ಆಗೋಕ್ಕೆ ಇಷ್ಟಪಡಲ್ಲ. ಅದಕ್ಕೇನು ಮಾಡ್ತಾರೆ, ಸಹಜವಾಗಿ ಅವರು ಮಾಡಿದ ಕೆಲಸಗಳಿಗೆ ಪ್ರತಿಭಟನೆ ಮಾಡದೆ ಸಹಜವಾಗಿ ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಯಾರು ಕೇಳದೇ ಇದ್ದಾಗ ಅಂಥವರ ಆಟಾಟೋಪ ಇನ್ನೂ ಜಾಸ್ತಿ ಆಗುತ್ತೆ. ತಮಗೆ ಬೇಕಾದ ರೀತಿಯಲ್ಲಿ ಸಂಘ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ಅದರ ಬಲದಿಂದ ತಮ್ಮ ವೈಯಕ್ತಿಕ ಅಭಿವೃದ್ಧಿಗಳನ್ನ ಮಾಡಿಕೊಂಡು ಕಾಲ ಕಳೀತಾರೆ. ಅವರೆಷ್ಟೇ ಪ್ರಯತ್ನಪಟ್ಟು ಏನೇ ಮಾಡಿಕೊಂಡ್ರೂ ಮುಂದೊಂದು ದಿನ ಪ್ರಯೋಜನ ಆಗಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆದರೆ ತಾತ್ಕಾಲಿಕವಾಗಿ ಸಮಾಜಕ್ಕೆ ಅದು ತುಂಬಲಾರದಂಥ ನಷ್ಟ ಆಗುತ್ತೆ. ಅದರಿಂದ ನನ್ನ ಕಿವಿ ಮಾತು ಅಂದರೆ ನಾನು ಕೂಡ ಇತ್ತೀಚೆಗೆ ಅಳವಡಿಕೆಗೆ ತಂದಿರತಕ್ಕಂಥ ಮಾತನ್ನು ಹೇಳ್ತೀನಿ. ತಮಗೆ ಸೂಕ್ತವಾದ ಸ್ಥಾನಮಾನಗಳು ಸಿಕ್ಕಿದಾಗ ದಯವಿಟ್ಟು ಬಿಡಬೇಡಿ. ನಿಮ್ಮಿಂದ ಎಷ್ಟು ಸಾಧ್ಯವಾದರೂ ಅಷ್ಟೇ ಒಳ್ಳೆಯ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೇ ಆಗುತ್ತೆ. ಮಾಡದೇವ್ರು ಕೆಟ್ಟ ಕೆಲಸ ಅಂತೂ ಆಗಲ್ಲ. ಅದರಿಂದ ಯೋಗ್ಯರು ಯೋಗ್ಯ ಸ್ಥಾನಕ್ಕೆ ಕುಳಿತಾಗ ಅಂಥ ಪ್ರಯತ್ನಗಳನ್ನ ಗೆಳೆಯರೇ ನೀವು ಮಾಡಬೇಕು. ನಿಮ್ಮ ಜೀವನ ಎಷ್ಟೇ ಇದುವರೆಗೆ ಏನೇ ಆಗಿರಲಿ, ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳು ತಾವಾಗಿ ಒದಗಿ ಬಂದಾಗ ಅಥವಾ ನೀವು ಪ್ರಯತ್ನಪಟ್ಟು ಅಂಥದನ್ನ ಪಡ್ಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡುವುದರಲ್ಲಿ ಹಿಂದೇಟು ಹಾಕಬಾರ್ದು ಅನ್ನೋದು ನನ್ನ ಅತ್ಯಂತ ಕಳಕಳಿಯ ಮನವಿ. ಅದು ಎಲ್ಲ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತಾ ಈ ದಿನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ, ಭಾಳಷ್ಟು ಜನ ನೋಡ್ತಾ ಇದ್ದೀರಿ, ಎನ್ಕರೇಜ್ ಮಾಡ್ತಾಯಿದ್ದೀರಿ. ಇನ್ನೂ ಹೆಚ್ಚು ಗೆಳೆಯರಿಗೆ ಇದನ್ನು ನನ್ನ ವಿಡಿಯೋ ಲಿಂಕನ್ನು ಹಂಚುವ ಮೂಲಕ ಸಬ್ಸ್ಕ್ರೈಬರ್ ಸಂಖ್ಯೆ ಹೆಚ್ಚಾಗುವಂತೆ ಮಾಡಿ. ಮುಂದೊಂದೇ ಒಳ್ಳೊಳ್ಳೆಯ ವಿಚಾರ ನಾವು ಖಂಡಿತ ಮಾತಾಡೋಣ. ನಿಮಗೆಲ್ಲರಿಗೂ ಕೂಡ ಎಲ್ಲ ರೀತಿಯ ಶುಭವಾಗಲಿ ಅಂತ ಹೇಳ್ತಾ ಕಡೆಗೆ ನಾನು ಹಿಂದೆ ಹೇಳ್ದಂಗೆ ಫಾರ್ಚೂನ್ ಫೇವರ್ಸ್ ದ ಬೋಲ್ಡ್. ಅದೃಷ್ಟ ಧೈರ್ಯವಂತರಿಗೆ ಒಲಿಯುತ್ತೆ. ಸ್ವಲ್ಪ ಧೈರ್ಯ ಎಲ್ಲ ವಿಚಾರಗಳಿಗೂ ಕೂಡ ಅಳವಡಿಕೆ ಮಾಡಿಕೊಡಿ ಅಂತ ಹೇಳ್ತಾ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು ಗೆಳೆಯರೆ, ನಮಸ್ಕಾರಗಳು.